ನಮಸ್ಕಾರ ಎಲ್ರಿಗೂ. ಇವತ್ತೊಂದು ಫ್ಲೋರ್ ಪ್ಲಾನ್ ರಿವ್ಯೂ ಬಂದಿದೆ. ಇದು ಸೈಟ್ ಲೊಕೇಶನ್ ಬಂದು ಶೃಂಗೇರಿದು. ಸೊ ಸೈಟ್ ಸೈಜ್ ಬಂದು 50 feet 6 inches ಬೈ 52 feet 6 inches. ಸೊ ಒಂದು ಫ್ಲೋರ್ ಪ್ಲಾನ್ ಕಳಿಸಿದ್ದಾರೆ. ಅದು ವಾಸ್ತು ಪ್ರಕಾರ ಇದೆಯಾ ಇಲ್ಲ ಅಂತೇಳಿ ಚೆಕ್ ಮಾಡೋಕ್ಕೆ ಕಳಿಸಿದ್ದಾರೆ. ಸೊ ಇದು ಗ್ರೌಂಡ್ ಫ್ಲೋರ್ ಪ್ಲ್ಯಾನು. ನಾರ್ತ್ ಈಸ್ಟ್ಗೆ ಎಂಟ್ರೆನ್ಸ್ ಕೊಟ್ಟಿದ್ದಾರೆ. ನಾರ್ತ್ ವೆಸ್ಟಲ್ಲಿ ಸ್ಟೇರ್ಕೇಸ್ ಇದೆ. ಇಲ್ಲೇ ನೋಡ್ತಿದ್ರಲ್ಲ, ಡೈರೆಕ್ಷನ್ ಹಾಕಿದ್ದಾರೆ ನೋಡಿ. ನಾರ್ತು, ಸೌತು, ಈಸ್ಟು, ವೆಸ್ಟು. ನಾರ್ತು ಸೌತ್ ಇದೆ, ಈ ಕಡೆ ಈಸ್ಟು, ಇಲ್ಲಿ ವೆಸ್ಟ್ ಪೋರ್ಷನ್ ನಿಮ್ಗೆ ಕಾಣ್ತಿದೆಯಲ್ಲ. ಸೊ ಸೌತ್ ಈಸ್ಟ್ಗೆ ಕಿಚನ್. ಓಕೆ, ಸೌತ್ ಈಸ್ಟಿಗೆ ಕಿಚನ್ ಬಂದಿದೆ. ಸೌತ್ ವೆಸ್ಟಿಗೆ ಮಾಸ್ಟರ್ ಬೆಡ್ರೂಮ್ ಇದು ಅಟ್ಯಾಚ್ ಕೊಟ್ಟಿದ್ದಾರೆ. ಕಾಮನ್ ಬೆಡ್ರೂಮು. ಓಕೆ, ಕಾಮನ್ ಬಾತ್ರೂಮ್ ಅಂತೇಳಿ ಡೈನಿಂಗ್ ಹಾಲ್ ಹತ್ರ ಕೊಟ್ಟಿದ್ದಾರೆ. ಓಕೆ, ಇನ್ನೊಂದು ಫ್ಯಾಕ್ಟರ್ ಇಂಪಾರ್ಟೆಂಟ್ ಏನು ನೋಡಬೇಕು ಅಂದರೆ, ಎಲ್ಲಿ ಶೂಲ ಹೊಡಿಯೋಕ್ಕೆ ಹೋಗಬಾರ್ದು. ಅಂದರೆ ಡೋರಿಂದ ಸ್ಟ್ರೇಟ್ ಲೈನ್ ವಿಂಡೋಗೆ ಎಲ್ಲೂ ಮರ್ಜ್ ಆಗಬಾರ್ದು. ಸೊ ಇಲ್ಲಿ ಎಲ್ಲ ಆಗ್ತಿದೆ ಅಂತಂದರೆ ನೋಡಿ, ಇಲ್ಲಿ ವಿಂಡೋ ಕೊಟ್ಟಿದ್ದಾರೆ. ಸೊ ಇದು ಡೋರ್ ಎಂಟ್ರೆನ್ಸು. ಸೊ ಇವೆರಡು ಎಡ್ಜಸ್ಸು ಈ ಥರ ಇಲ್ಲಿ ಇಂಕ್ಲೈಂಡ್ ಆಗಿರಬಾರ್ದು. ಸೊ ಇಲ್ಲಿ ವಿಂಡೋನ ಈ ಥರ ಈ ಕಡೆ ಕೊಟ್ಟಾಗ ಇದು ವಾಲ್ಗೆ ಸ್ಟ್ರೇಟ್ ಆಗಿರಬೇಕು. ಸೊ ಈ ಥರ ಹಿಂಗೆ ಕಾರ್ನರ್ ಏನು ಡೋರ್ಗೆ ಎಂಟ್ರೆನ್ಸ್ಗೆ ಇದ್ದರೆ ಶೂಲ ಹೊಡಿತೀವಿ ಅಂತಲೇ ಈ ಥರ ಮಿಸ್ಟೇಕ್ಸ್ ಮಾಡೋಕ್ಕೆ ಹೋಗಬಾರ್ದು ಪ್ಲ್ಯಾನಲ್ಲಿ. ಇನ್ನೂ ಒಂದು ಇದೇ ಥರ ಎಲ್ಲ ಆಗಿದೆ. ಒಂದು ಸಲ ಫುಲ್ ಪ್ಲ್ಯಾನ್ ಡೀಟೇಲಾಗಿ ನೋಡ್ಕೊಳ್ಳಿ. ಸೊ ಇದು ಫಸ್ಟ್ ಫ್ಲೋರ್ ಪ್ಲ್ಯಾನು. ಫಸ್ಟ್ ಫ್ಲೋರ್ ಪ್ಲ್ಯಾನ್ನಲ್ಲಿ 2 2 BHK ಮನೆ ಮಾಡಿದ್ದಾರೆ. ಸೇಮ್ ಇದು ಕೂಡ ನಾರ್ತ್ ಎಂಟ್ರೆನ್ಸ್ ಹಾಕಿದ್ದಾರೆ. ಸೌತ್ ಈಸ್ಟಲ್ಲಿ ಕಿಚನ್ ಬರಬೇಕು. ಸೊ ಸೌತ್ ಈಸ್ಟ್ ಅಂದರೆ ಈ ಪೋರ್ಷನಲ್ಲಿ ಬರಬೇಕು. ಇವರು ಇಲ್ಲಿ ಕೂರಿಸಿದ್ದಾರೆ. ಇದು ಈಸ್ಟ್ ಫೇಸಿಂಗಲ್ಲಿ ಒಲೆ ಕೂರಿಸಿದ್ದಾರೆ. ಓಕೆ, ಸೌತ್ ವೆಸ್ಟಲ್ಲಿ ಮಾಸ್ಟರ್ ಬೆಡ್ರೂಮ್ ವಿತ್ ಅಟ್ಯಾಚ್ ಬಾತ್ರೂಮ್ ಕೊಟ್ಟಿದ್ದಾರೆ. ಓಕೆ, ಆಮೇಲೆ ಇನ್ನೊಂದೇನೆಂದರೆ, ಇದು ನೋಡಿ, ಇದು ಎಕ್ಸಾಕ್ಟ್ ಮನೇನ ಮಿರರ್ ಇಮೇಜ್. ಈ ಕಡೆ ಏನು ಪೋರ್ಷನ್ ಇದೆ ಅದನ್ನು ಇಲ್ಲಿ ಮಿರರ್ ಇಮೇಜ್ ಮಾಡಿದ್ದಾರೆ. ಸೊ ಈ ಥರ ಮಾಡೋಕ್ಕಾಗಲ್ಲ, ಯಾಕಂದರೆ ವಾಸ್ತು ಮ್ಯಾಚ್ ಆಗೋಲ್ಲ ನಮಗೆ. ಸೌತ್ ಈಸ್ಟಲ್ಲಿ ಕಿಚನ್ ಬರಬೇಕು. ಸೊ ಇಲ್ಲಿ ನಾರ್ತ್ ವೆಸ್ಟಲ್ಲಿ ಬಂದಿದೆ, ಈ ಕಡೆ ಮಾಡೋಕ್ಕಾಗಲ್ಲ. ಸೌತ್ ಈಸ್ಟ್ ಅಂದರೆ ಈ ಕಡೆ, ಈ ಮನೆಗೆ ಸೌತ್ ಈಸ್ಟ್ ಅಂದರೆ ಈ ಪೋರ್ಷನ್ಗೆ ಬರಬೇಕು, ಅರ್ಥಾಯ್ತಾ? ಈ ಪೋರ್ಷನ್ಗೆ ಬರಬೇಕು. ಸೊ ಸೌತ್ ವೆಸ್ಟಿಗೆ ಮಾಸ್ಟರ್ ಬೆಡ್ರೂಮ್ ಇದೆ. ಸೊ ಈ ಥರ ಮಿರರ್ ಮಾಡೋಕ್ಕೆ ಬರಲ್ಲ, ಯಾಕಂದರೆ ವಾಸ್ತುದೆಲ್ಲ ಚೇಂಜ್ ಆಗುತ್ತೆ. ನಾರ್ತ್ ವೆಸ್ಟಲ್ಲಿ ಇದೇನು ಸ್ಟೇರ್ ಕೇಸ್ ಬಂದಿದೆಯಲ್ಲ, ಕೆಳಗಿಂದ ಮೇಲ್ ಸೇಮ್ ಕೊಟ್ಟಿದ್ದಾರೆ. ಸೊ ಇದೇ ಥರ ಮಿಸ್ಟೇಕ್ಸ್ ಎಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಇಲ್ಲಿ ನೋಡಿ, ಇಲ್ಲಿ ಕೂಡ ಸೇಮ್. ಇಲ್ಲಿ ಕಿಚನ್ ಹತ್ರ ನೋಡಿ, ಇಲ್ಲಿ ವಿಂಡೋ ಇಲ್ಲಿದೆ. ಸೊ ಡೋರ್ ಹತ್ರ ಹಿಂಗೆ ಶೂಲ ಹೊಡೆಯೋಕ್ಕೆ ಹೋಗ್ಬಾರ್ದು. ಇದೇ ಥರ ಇವೆಲ್ಲ ಚೇಂಜಸ್ ಮಾಡಬೇಕಾಗತ್ತೆ. ಸೊ ಪ್ಲ್ಯಾನ್ ಯಾವುದೇ ಮಾಡಬೇಕಂದ್ರೂ ಕೂಡ ವಾಸ್ತು ಪರ್ಟಿಕ್ಯುಲರ್ ಇದ್ದಾಗ ಈ ಶೂಲ ಹೊಡೆಯೋದಾಗಲಿ ಎಲ್ಲ ಪ್ರತಿಯೊಂದು ಗಮನದಲ್ಲಿ ಇರಬೇಕಾಗುತ್ತೆ. ಸೊ ನಿಮಗೆ ವಾಸ್ತು ಪ್ಲ್ಯಾನ್ ಬೇಕು ಅಂದರೆ ನಮಗೊಂದು DM ಹಾಕಿ, ಕಂಪ್ಲೀಟ್ ವಾಸ್ತು ಏನಿದೆ ಕಂಪ್ಲೀಟ್ ನಿಮಗೆ ರಿಪೋರ್ಟ್ ಒಳಗಿಂದ ಒಳಗೆ ಆಯ ಬೇರೆ ಕೊಡ್ತೀವಿ. ಈ ಮನೆಗಾಗಲಿ ಒಳಗಡೆ ಇನ್ನರ್ ಟು ಇನ್ನರ್ ಅಂತೀವಿ, ಅಂದರೆ ಒಳ ಆಯ ಇಷ್ಟೇ ಇರಬೇಕು ಅಂತ ಬರುತ್ತೆ. ಧ್ವಜಾಯ ಆಗಿರ್ಬೋದು, ಋಷಭಾಯ ಆಗಿರ್ಬೋದು, ಅದು ಪರ್ಟಿಕ್ಯುಲರ್ ನಿಮಗೆ ರಿಪೋರ್ಟ್ ಕೊಡ್ತೀವಿ. ಅದ್ರ ಒಳಗಡೆ ಮನೆ ಕೂರಿಸ್ಬೇಕು. ಇದು ಆ್ಯಕ್ಚುಲಿ ನೋಡಿ, ಇದು ಗ್ರೌಂಡ್ ಫ್ಲೋರ್ ಪ್ಲ್ಯಾನ್ ಕೂಡ ಓನರ್ ಇರುವ ಜಾಗ ಇದು. ಸೊ ಒಳ ಆಯನೇ ಕೂರಿಸಿಲ್ಲ. ಯಾವ ಧ್ವಜಾಯದಲ್ಲಿ ಬರುತ್ತೋ, ಋಷಭಾಯದಲ್ಲಿ ಬರುತ್ತೋ, ಸಿಂಹಾಯದಲ್ಲಿ ಬರುತ್ತೋ, ಇದೇ ಥರ ಧೂಮ್ರ ಅಂತೆಲ್ಲ ಬರುತ್ತೆ. ಸೊ ಅವೆಲ್ಲ ಮೇನ್ ಇಂಪಾರ್ಟೆಂಟ್ ಆಗುತ್ತೆ ವಾಸ್ತುಲಿ ನೋಡೋಕ್ಕೆ. ಅವೆಲ್ಲ ಚೆಕ್ ಮಾಡಬೇಕಾಗುತ್ತೆ. ಸೊ ನಿಮಗೆ ಪರ್ಟಿಕ್ಯುಲರ್ ವಾಸ್ತು ಫುಲ್ ಕಂಪ್ಲೀಟ್ ವಾಸ್ತು 100% ವಾಸ್ತು ಬೇಕು ಅಂದರೆ ಒಂದು DM ಮಾಡಿ, ಇಲ್ಲ ಒಂದು ಮೆಸೇಜ್ ಹಾಕಿ. ಇದೇ ಥರ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಹಾಗೂ ಗೆಟ್ ನೋಟಿಫೈಡ್ ಫಾರ್ ಆಲ್ ಪೋಸ್ಟ್ಸ್ ಆ್ಯಂಡ್ ರೀಲ್ಸ್.